ಅದನ್ನ ಬರೆದು ಕೊಡ್ತಾರೆ. ಓಕೆ, ಈ ರೋಲ್ ನಂಬರ್ ಬರೆದು ಕೊಟ್ಮೇಲೆ ಇದನ್ನ ತಗೊಂಡು ಮೇಡಮ್ ಅವ್ರ ಹತ್ರ ಬರ್ಬೇಕು. ಇದನ್ನ ಅವ್ರು ತಗೋತಾರೆ, ಇಟ್ಕೋತಾರೆ. ಇಟ್ಕೊಂಡು ನಿಮ್ ರೋಲ್ ನಂಬರ್ ನೋಡಿ ಅದ್ರ ಮುಂದೆ ನಿಮ್ಗೆ ಸೈನ್ ಮಾಡಿಸ್ಕೊತಾರೆ. ಸೈನ್ ಮಾಡಿಸ್ಕೊಂಡು ವಾಪಸ್ ನಿಮ್ಗೆ ಈ ಚೀಟಿ ಕೊಡ್ತಾರೆ. ಈ ಚೀಟಿ ತಗೊಂಡು ಮತ್ತೆ ನೀವು ಎಲ್ಲಿಗೆ ಬರ್ಬೇಕು? ಇಲ್ಲಿಗೆ ಬರ್ಬೇಕು. ಈ ಚೀಟಿ ಇವ್ರಿಗೆ ಕೊಡ್ಬೇಕು. ಇವ್ರಿಗೆ ಕೊಟ್ಮೇಲೆ ಇವ್ರು ನಿಮಗೆ ಫಸ್ಟಿಗೆ ಇಂಕ್ ಹಚ್ತಾರ. ಇಂಕ್ ಹಚ್ಚಿದ ನಂತರ ಇಲ್ಲಿ ನಿಮ್ಗೆ ವೋಟ್ ಹಾಕೋದಕ್ಕ ಬ್ಯಾಲೆಟ್ ಇದಾವ, ವೋಟಿಂಗ್ ಇವು ಅದಾವ, ಪೇಪರ್ ಅದಾವ, ಮತಪತ್ರ ಇದಾವ. ಒಂದು ಮತಪತ್ರವನ್ನ ಕೊಡ್ತಾರೆ ಇಂತದ್ದು ಹಿಂಗ್. ಓಕೆ, ಇದನ್ನ ಅವ್ರು ಮಡ್ಚಿ ಹೆಂಗ್ ಮಡ್ಚಿ ನಿಮ್ಗೆ ಹೇಳ್ತಾರ ಅವ್ರು ಹೆಂಗ್ ಮಾಡಿಸ್ಬೇಕು ಅಂತ ಹೇಳಿ. ಯಾವಾಗ್ಲೂ ಓಟು ನೀವು ಹಾಕ್ಬೇಕಾಗಿರೋದು ಚಿತ್ರದ ಮೇಲೆ ಹಾಕ್ಬೇಕು. ನಾನು ನಿಮ್ಗೆ ಅವತ್ತು ಹೇಳಿದ್ರೆ ಹೆಂಗ್ ಹಾಕ್ಬೇಕು ಅಂತ ಹೇಳಿ, ಆ ಬಾಕ್ಸ್ ನಾಗ ಅಷ್ಟೇ ಇರ್ಬೇಕು ಅಂತ ಹೇಳಿ. ಪಾಸ್ ಮಾರ್ಕ್ ಹಾಕಿದ್ರೆ ಸಾಕು ನೀವು. ಓಕೆ, ಅದನ್ನ ಅವ್ರಿಗೆ ಮಡ್ಸೋದ್ ಹೇಳ್ಕೊಡ್ತಾರೆ ಹೆಂಗ ಅಂತ ಹೇಳಿ. ಮಡ್ಸಿರ್ತಾರ ಅವ್ರು ಹಿಂಗೊಮ್ಮೆ 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 ಮಡಿಸಿ ಕೊಡ್ತಾರ ಅವ್ರು ನಿಮ್ ಕೈಯಾಗ. ಓಕೆ, ನೀವ್ ಇದನ್ನ ತಗೊಂಡು ಇಲ್ಲಿಗೆ ಬರ್ಬೇಕು. ಎಲ್ಲಿಗೆ? ಇದು ನೀವು ಮತ ಹಾಕುವಂತಹ ಜಾಗ, ಮತ ಹಾಕುವಂತಹ ಜಾಗ. ಇಲ್ಲಿಗೆ ಬರ್ಬೇಕು. ಇಲ್ಲಿಗೆ ಬಂದು ಇದನ್ನ ಓಪನ್ ಮಾಡಿ ನಿಮಗೆ ಯಾರಿಗ್ ಬೇಕಲ್ಲ ಓಟ್ ಹಾಕೋದು ಅವರಿಗೆ ಇಲ್ಲಿ ಈಗಾಗಲೇ ಒಂದು ಸ್ಕೆಚ್ ಪೆನ್ ಇಟ್ಟೇವಿ ನಾವು. ಇದ್ರ ಸ್ಕೆಚ್ ಪೆನ್ ಮತ್ತೆ ಹಿಂಗ ಬರೆಯಕ್ ಹೋದ್ರೆ ಬರಂಗಿಲ್ಲ, ಅದಕ್ಕೆ ಇದನ್ನ ತೆಗಿಬೇಕು. ಇದನ್ನ ತೆಗೆದು ಇಲ್ಲಿ ಯಾರ್ಯಾರಿಗೆ ಬೇಕು ಆಯಾ ಕ್ಲಾಸ್ನಾಗ ಹೇಳ್ತೀವಿ ನಾವು. ಆಯಾ ಕ್ಲಾಸ್ ಶುರುವಾದಾಗ ಎಷ್ಟು ಓಟ್ ಹಾಕ್ಬೇಕು ಅಂತ ಹೇಳ್ತೀವಿ. 2 ಓಟ್ ಹಾಕೋದಿದ್ರೆ ಇಬ್ಬರನ್ನ ಆರಿಸ್ಬೇಕಿದ್ರೆ 2 ಓಟ್ ಹಾಕ್ರಿ ಅಂತ ಹೇಳ್ತೀವಿ. ಯಾರಿಗಾದ್ರೂ ಇಬ್ಬರಿಗೆ ನೀವು ಹಿಂಗ್ ಪಾಸ್ ಮಾರ್ಕ್ ಮಾಡಿ ವಾಪಸ್ ಇದ್ರದ್ದು ಟೋಪನ್ ಮುಚ್ಚಿ ಇಲ್ಲಿಟ್ಟು ಇದನ್ನ ಮತ್ತೆ ಹೆಂಗ್ ಮಡಿಸ್ಕೊಟ್ಟಿತ್ತ ಮಡಿಸಿ ತಗೊಂಡು ಎಲ್ಲಿಗೆ ಬರ್ಬೇಕು? ಇಲ್ಲಿಗೆ ಬರ್ಬೇಕು. ಏನಿದು? ಮತಪೆಟ್ಟಿಗೆ. ಇದನ್ನ ಇದ್ರಾಗ ಹಾಕ್ಬೇಕು ಈಗ. ಓಕೆ, ಇಲ್ಲಿ ಬಂದು ಈ ತರ ಇದನ್ನ ನೀಟಾಗಿ ಹಿಂಗ್ ಮಾಡಿ ಒಳಗೆ ಸೇರಿಸ್ಬೇಕು. ಓಕೆ, ಒಳಗೆ ಹೋಗೈತಿಲ್ಲ ನೋಡ್ಕೇರಿ ಕರೆಕ್ಟ್ ಆಗಿ. ಒಳಗೆ ಹೋಗಿಲ್ಲ ಅಂದ್ರೆ ಒಂದ್ ಹಿಂಗ್ ಮಾಡಿ ಒಳಗೆ ಹೋಗ್ತೀರಿ. ಸರಿನಾ? ಪ್ರಕ್ರಿಯೆ ಅರ್ಥ ಆಯ್ತಾ? ಸ್ವಲ್ಪ ಹೆಸರು ಜೋರಾಗಿ ಅಂಬಿಕಾ. ಎಂಟನೇ ತರಗತಿ ಅಂಬಿಕಾ ಅಶೋಕ್ ಇತ್ತರಮನಿ 8ನೇ ತರಗತಿ. ಹಿಂಗ್ ಜೋರ್ ಹೇಳ್ಬೇಕ್ರಿ. ಅದು ಮೊದಲನೇ ಆಫೀಸರ್ ಕೆಲಸ. ಅದು ಎಲೆಕ್ಷನ್ ಇಂದು ಅರ್ಥ ಆಯ್ತಾ? ಆಧಾರ್ ಕಾರ್ಡ್ ನೋಡ್ರಿ, ಆಧಾರ್ ಕಾರ್ಡ್ ನೋಡ್ರಿ. ಸೆಕೆಂಡ್ ಆಧಾರ್ ಕಾರ್ಡ್ ನೋಡ್ರಿ. ಆಧಾರ್ ಕಾರ್ಡ್ ನೋಡ್ರಿ. ಏನ್ ಡೌಟ್ ಅದಾವ ಕೇಳಿ, ತಲೆ ಕೆಡಿಸ್ಕೊಬಾರ್ದು. ನಾನು ನಿಮ್ಮ ಕ್ಲಾಸಿಗೆ ಬಂದಾಗ ಮಾತಾಡೋದು ಕೇಳೋದು ಪ್ರಶ್ನೆ. ಈಗ ಅವ್ರು ವೋಟಿಂಗ್ ಮಾಡ್ತಾರೆ ಈಗ, ಹೌದಾ? ವೋಟಿಂಗ್ ಕಂಪಾರ್ಟ್ಮೆಂಟ್ ಅಲ್ಲಿ ಹೋಗಿ ವೋಟ್ ಮಾಡ್ತಾ ಇದ್ದಾರೆ ಈಗ. ಹೌದಾ? ವೋಟ್ ಮಾಡೋದು ಒಂದು ಸಪರೇಟ್ ಒಂದು ಕೌಂಟರ್ ಮಾಡಿದ್ದಾರೆ ಯಾವಾಗ, ಸೊ ಅಲ್ಲಿಗೆ ವೋಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಓಕೆ, ವೋಟ್ ಹಾಕು. ಇದು ಅಂಜಲಿ ರಮೇಶ್ ತಿಪ್ಪಣ್ಣನವರ್. ಒಂದು ವೋಟ್ ಮಾಡಿ ಕುಂದ್ರು. ಮತದಾನ ಪ್ರಕ್ರಿಯೆ ಅರ್ಥ ಆಗ್ತೈತಾ? ಹೆಂಗ್ ನಡೀತಾ ಗೊತ್ತಾಯ್ತಾ? ಸರ್ ಸ್ಕೇಲ್ ತಗೊಂಡ್ರು ಡಬ್ಬಿ ಒಳಗಡೆ ಅದು ನೀಟಾಗಿ ಹೋಗ್ಲಿ ಅಂತ ಹೇಳಿ ಜಸ್ಟ್ ಅವ್ರು ಬರ್ರ ಅಲ್ಲಿ ನಿಂತ ಮೇಲೆ ಅಲ್ಲಿ 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 ಕಾಲ್ ಮಾಡ್ಕೊಂಡು ಕಂಟಿನ್ಯೂಸ್ ತಗೋಣ. ಎಷ್ಟು ಓಟ್ ಹಾಕ್ಬೇಕು? 8ನೇ ತಾರೀಕ 3 ಜನರಿಗೆ ಓಟ್ ಹಾಕ್ಬೇಕು. ಅವ್ರು ವಾಪಸ್ ಫೋಲ್ಡ್ ಮಾಡ್ಬೇಕು. ಹೋಗಿ ಡಬ್ಬೆ ಇದು ಅಂತೀನಿ ಅಲ್ಲಿ ಆ ಕಡೆ ಮುಂದೆ ಸರಿ. ಒಂದು ನಿಮಿಷ ಈಗ ನೀವು ಏಜೆಂಟ್ ಗಳು ತಿಳ್ಕೊರಿ. ಅಲ್ಲಿ ಇದ್ರಿಗೆ ಏಜೆಂಟ್ ಗಳು ಕೂತಿರ್ತಾರ. ಅವ್ರ ಹೆಸರು ಹೋಗಿದ ತಕ್ಷಣ ಅವ್ರು ಹೌದಾ ಅಲ್ಲ ಅನ್ನೋದನ್ನ ನೀವು ನೋಡ್ಬೇಕು. ಅವ್ರ ಅಲ್ಲ ಅಂದ್ರೆ ಅವ್ರ ಅಲ್ಲ ಅನ್ನೋದು ನೀವು. ಅರ್ಥ ಆಯ್ತಾ? ನೀವೆಲ್ಲ ಏಜೆಂಟ್ ಈಗ ಒಟ್ಟು ತಿರಿಸಿ ಒಂದೊಂದೇ ಒಟ್ಟು ಕ್ಲಾಸಿಗೆ ಸರ ಗಣೇಶ್ ವೀರೇಶ್ ದೊಡ್ಡವಾಸನಗರ.
ಅದೇನ್ ಮಾಡೋದು? ಸಾಕು ಸಾಕು